ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಯಾರೆಲ್ಲ ಹುದ್ದೆಗಾಗಿ ಹುಡುಕ್ತಾ ಇದ್ದೀರೋ, ಹುದ್ದೆ ಅಂತಲ್ಲ, ಇದು ಒಂದು ಮೆಸ್ಕಾಮಲ್ಲಿ KPTCL ನೀವೇನಾದರೂ ಸಹ ಒಂದು ಕೆಲಸಕ್ಕಾಗಿ ಹುಡುಕ್ತಾ ಇದ್ದರೆ, ಇದು ಒಂದು ರೀತಿಯಾಗಿ ಇಂಟರ್ನ್ಶಿಪ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಓಕೆ, ಅಂತಂತಂದರೆ ಅಂದರೆ ಅಪ್ರೆಂಟಿಸ್, ಇದು ಒಂದು ವರ್ಷದ ಕಾಲ ಇರ್ತದೆ. ವಿತ್ ಸ್ಯಾಲ್ರಿನೂ ಕೊಡ್ತಾರೆ. ಈ ಒಂದು ಸರ್ಟಿಫಿಕೇಟಿಂದ ನೀವು ಅದೇ ಒಂದು ಮೆಸ್ಕಾಮಲ್ಲಿ ಮುಂದೆ ಬರುವಂತಹ ಹುದ್ದೆಗಳಿಗೆ, ಅಂದರೆ ಅಪ್ರೆಂಟಿಸ್ಶಿಪ್ ಯಾರು ಮುಗಿಸಿರ್ತಾರೋ ಅವರಿಗೆ ಪ್ರತ್ಯೇಕವಾದಂತಹ ಹುದ್ದೆಗಳನ್ನು ಸಹ ಕರೀತಾರೆ. ಅಂಥ ಹುದ್ದೆಗಳನ್ನು ಸಹ ನೀವೇನು ಮಾಡ್ಬೋದು ಅಂತಂದರೆ ಪಡಿಬೋದು. ಇದರ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು, ಓಕೆ, ಮತ್ತು ಎಷ್ಟು ಸ್ಯಾಲ್ರಿ ಇರುತ್ತೆ, ಮತ್ತು ಎಲ್ಲಿಂದ ಎಲ್ಲಿವರೆಗೂ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು. ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿರುತ್ತೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಪ್ರತಿಯೊಬ್ಬರಿಗೂ ಸಹ ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಮೊದಲಿಗೆ ಬಂದುಬಿಟ್ಟು ನೀವೇನಾದರೂ ಸಹ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕಂತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ಮೊದಲಿಗೆ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂದರೆ ಮೆಸ್ಕಾಮಲ್ಲಿ ನಿಮಗೆ ಈ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಖಾಲಿ ಇರುವಂಥದ್ದು. ಓಕೆ, ಮಂಗಳೂರು, ಕರ್ನಾಟಕ. ಇಲ್ಲೇ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲೈಯನ್ನು ಮಾಡ್ಬೋದು. ಕರ್ನಾಟಕದಲ್ಲಿ ಕೆಲಸ ಇರ್ತದೆ. ನೋಟಿಫಿಕೇಷನ್ ಎಂಗೇಜ್ಮೆಂಟ್ ಆಫ್ ದ ಅಪ್ರೆಂಟಿಸ್ಶಿಪ್ ಅಂಡರ್ ದ ಅಪ್ರೆಂಟಿಸ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 1973. ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಮಂಗಳೂರು, ಇವರು ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಸ್ನೇಹಿತರೆ. ಆನ್ಲೈನ್ ಫಾರ್ ಎಲಿಜಿಬಲ್ ಗ್ರ್ಯಾಜುಯೇಟ್ ಆ್ಯಂಡ್ ಡಿಪ್ಲೊಮಾ ಹೋಲ್ಡರ್ಸ್ ಇನ್ ಇಂಜಿನಿಯರಿಂಗ್ ಆ್ಯಂಡ್ ಜನರಲ್ ಸ್ಟ್ರೀಮ್. ಅಂದರೆ ನೀವು ಬರೀ ಇಂಜಿನಿಯರಿಂಗು ಬ್ಯಾಕ್ಗ್ರೌಂಡಿಂದ ಇದ್ದವರು ಅಷ್ಟೇ ಅಂತ ಅಲ್ಲ, BA BCom BSc ಇದ್ದರೂ ಸಹ ಅಪ್ಲೈನ ಮಾಡ್ಬೋದು ಸ್ನೇಹಿತರೆ. ಓಕೆ, ಅದಕ್ಕೂ ಸಹ ಅವಕಾಶ ಇದೆ. ಎಷ್ಟೆಷ್ಟು ಹುದ್ದೆಗಳಿವೆ, ಎಷ್ಟೆಷ್ಟು ವೇಕೆನ್ಸ್ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊತಾರೆ ಎಂಬುದನ್ನು ಸಹ ಹೇಳ್ತಾ ಹೋಗ್ತೀನಿ. ಇಲ್ಲಿ ಹೋಲ್ಡರ್ಸ್ ಪಾಸ್ಡ್ ಔಟ್ ಇನ್ 2021, 2021, 2022 ಆ್ಯಂಡ್ 2023, 2024 ಆ್ಯಂಡ್ 2025. ಓಕೆ, hailing from Karnataka state from undergoing on 1 year apprenticeship training under the Apprenticeship Amendment Act 1973. ಅಂದರೆ ಇದು 1 ವರ್ಷಗಳ ಕಾಲ ಇರ್ತದೆ ಸ್ನೇಹಿತರೆ. ಓಕೆ, ಈ 1 ವರ್ಷದಲ್ಲಿ ಯಾರ್ಯಾರಪ್ಪ ಅರ್ಜಿ ಸಲ್ಲಿಸ್ಬೋದು ಅಂತಂತಂದರೆ 2021, 22, 23, 24, 25 ಈ ಒಂದು ಇಸ್ವಿಗಳಲ್ಲಿ ನಿಮ್ಮದೇನಾದರೂ ಪದವಿ ಮುಗ್ದಿತ್ತಂತಂದರೆ ಮಾತ್ರ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಯಾವುದಪ್ಪ ಅಂತಂತಂದರೆ ಫಸ್ಟ್ ಕ್ಯಾಟಗರಿ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಅಂತಂದರೆ ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಮಾತ್ರ ಇರುತ್ತೆ. ಇದು 1 ಇಯರ್ ಡ್ಯೂರೇಷನ್ ಇರುವಂಥದ್ದು. ಇದು ಎಷ್ಟು, 9,000 ರೂಪಾಯಿ ಮಂತ್ಲಿ ಪೇಮೆಂಟ್. ಮಂತ್ಲಿ 9,000 ರೂಪಾಯಿ ಕೊಡ್ತಾರೆ ನಮಗೆ. ಓಕೆ, ನಿಮ್ಮದೇನಾದರೂ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿತ್ತು ಅಂತಂದರೆ ಟೋಟಲಾಗಿ 70 ಪ್ಲೇಸ್ಗಳಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಟೋಟಲಾಗಿ 9,000 ರೂಪಾಯಿ ನಿಮಗೆ ಮಂತ್ಲಿ ಪೇಮೆಂಟ್ ಬರುತ್ತೆ, 1 ಇಯರ್ ಡ್ಯೂರೇಷನ್. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದೇನಾದರೂ ಡಿಪ್ಲೊಮಾ, ಟೆಕ್ನಿಕಲ್ ಇದರಲ್ಲಿ ಡಿಪ್ಲೊಮಾ ಮುಗಿದಿತ್ತು ಅಂತಂದರೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮುಗಿದಿತ್ತು ಅಂತಂದರೆ ಟೋಟಲಾಗಿ 65 ಹುದ್ದೆಗಳು. ಇಲ್ಲಿ ಒಟ್ಟಾರೆ ಮಂತ್ಲಿ ಸ್ಯಾಲರಿ ಬಂದುಬಿಟ್ಟು 8,000. ಇಲ್ಲಿ ನಿಮಗೆ ಇದು ಜಾಬ್ ಅಲ್ಲ. ಓಕೆ, 1 ಇಯರ್ ಟ್ರೈನಿಂಗ್ ಇರುತ್ತೆ. ಇದು ಮುಗಿಸಿದ್ರೂ ಸಹ ನಿಮಗೆ ತುಂಬ ಹೆಲ್ಪ್ ಇರ್ತದೆ ಸ್ನೇಹಿತರೆ. ಡಿಪ್ಲೊಮಾ ಮುಗಿದವ್ರಿಗೆ ಆಯಿತು. ಇನ್ನು ನೆಕ್ಸ್ಟು ನಮ್ಮದು ಡಿಪ್ಲೊಮಾ ಇಲ್ಲ, ಯಾವುದು ಎಲೆಕ್ಟ್ರಿಕ್ ಬ್ಯಾಕ್ಗ್ರೌಂಡ್ ಇಲ್ಲ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದವ್ರಿಗೆ, ಈಗ BA BSc BCom BBA ಇವ್ರಿಗೂ ಸಹ ಅವಕಾಶ ಇದೆ ಸ್ನೇಹಿತರೆ. ಇವ್ರಿಗೂ ಸಹ ಸೇಮ್ 65 ಹುದ್ದೆಗಳಿವೆ. ಇವ್ರಿಗೂ 9,000 ಮಂತ್ಲಿ ಕೊಡ್ತಾರೆ. ಅಷ್ಟು 9,000 ಮಂತ್ಲಿ ನಿಮಗೆ ಸ್ಯಾಲ್ರಿ ಇರುವಂಥದ್ದು. ಓಕೆ, ಹಾಗಾಗಿ ನೆಕ್ಸ್ಟು ನಿಮಗೆ ಯಾರೆಲ್ಲ ಅಪ್ಲೈನ ಮಾಡಬಹುದು ಅಂತ ನೋಡಿದ್ರೆ, ಇದಕ್ಕೆ ನೀವೇನಾದರೂ ಟೆಕ್ನಿಕಲ್ ಡಿಗ್ರಿ ಇಂಜಿನಿಯರಿಂಗನ್ನು ನೀವು ನಮ್ಮ ಒಂದು
ಎಲ್ಲಿಯಾದರೂ ಯಾವ ಒಂದು ಯೂನಿವರ್ಸಿಟಿಯಲ್ಲಾದರೂ ಮುಗಿಸಿರ್ಬೋದು. ಓಕೆ, ನೆಕ್ಸ್ಟು ನೀವು ಡಿಪ್ಲೊಮಾ ಮುಗಿಸಿದ್ದು ಸಹ ಯಾವುದಾದ್ರೂ ಇನ್ಸ್ಟಿಟ್ಯೂಟು ಇಂದ ಮುಗಿಸಿದವರು ಸಹ ಇದಕ್ಕೆ ಅಪ್ಲೈನ ಮಾಡ್ಬೋದು. ನೆಕ್ಸ್ಟು BA, BSc, BCom, BBA ಎಲ್ಲರೂ ಸಹ ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಸ್ನೇಹಿತರೆ. ಓಕೆ, ಇದಕ್ಕಿನ್ನೂ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಹೇಳ್ತೀನಿ. ಓಕೆ, ಕಂಪ್ಲೀಟ್ ಆದಂಥ ಏಜ್ ಲಿಮಿಟ್ ಎಷ್ಟು, ಮತ್ತು ಇದಕ್ಕೆ ಇನ್ನೊಂದೇನಪ್ಪ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಸಹ ಅಪ್ಲೈನ ಮಾಡ್ಬೋದು ಅಂತ ಇದೆ. ಹಾಗಾಗಿ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ ವಿಡಿಯೋ ಮತ್ತೆ ಮಾಡ್ತೀನಿ. ಓಕೆ, ಯಾವ ರೀತಿಯಾಗಿ ಆನ್ಲೈನ್ ಅಪ್ಲೈ ಮಾಡಬೇಕು ಮತ್ತು ಎಂಬುದರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂತಂದರೆ ಪ್ರತಿಯೊಬ್ಬರು ಸಹ ಏನು ಮಾಡಬೇಕು ಅಂತಂದರೆ ಕಾಮೆಂಟ್ ಮಾಡಿ ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈನ ಮಾಡ್ಬೋದು, ಮತ್ತು ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರೂ ಸಹ ಅಪ್ಲೈ ಮಾಡ್ಬೋದಾ, ಮತ್ತು ಫೀ ಎಷ್ಟಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಮಾಡ್ತಾರೆ ಎಂಬುದರ ಬಗ್ಗೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆಯೂ ಇದರಲ್ಲೇ ಹೇಳ್ತೀನಿ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಏನೆಲ್ಲ ಇದಕ್ಕೆ ಬೆನಿಫಿಟ್ ಇರ್ತವೆ ಎಂಬುದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಓಕೆ, ಅದಕ್ಕೆ ನಿಮ್ಮ ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಾಳೆ ಅದ್ರ ಬಗ್ಗೆ ವೀಡಿಯೋವನ್ನು ಮಾಡ್ತೀನಿ. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದೆಲ್ಲ. ಓಕೆ, ಲಾಸ್ಟ್ ಡೇಟ್ ಯಾವಾಗಿದೆ ಅದರೆಲ್ಲರ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ. ಈಗ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳೋದಾದರೆ, ನೀವು ಡಿಗ್ರಿಯಲ್ಲಿ BA, BCom, BA, BSc, BE, ಇಂಜಿನಿಯರಿಂಗು, ಡಿಪ್ಲೊಮಾ ಇವುಗಳೆಲ್ಲವುಗಳಲ್ಲಿ ನೀವು ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಏನು ಮಾಡ್ತಾರೆ ಅಂದರೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಓಕೆ, ಹಾಗಾಗಿ ನೀವು ಎಷ್ಟು ಅಂಕಗಳನ್ನ ಪಡೆದಿರೋ ಅದರ ಮೇಲೆ ಅಪ್ಲೈ ಮಾಡ್ತಾರೆ. ಟೋಟಲಾಗಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 140 ಜನರನ್ನು ಆಯ್ಕೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿಯೇ ಇರ್ತದೆ. ಮೆಸ್ಕಾಮ್ ಅಂದರೆ ಮೈಸೂರು, ಆ ಒಂದು ಸೈಡೇ ನಿಮಗೆ ಅಪ್ರೆಂಟಿಸ್ಶಿಪ್ 1 ಇಯರ್ ಇರುತ್ತೆ. ಸ್ಯಾಲರಿ ಡೀಟೇಲ್ಸ್ ಆಯಿತು, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಸಹ ಅಪ್ಲೈನ ಮಾಡ್ಬೋದು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಲಿಂಕ್ ಎಲ್ಲಿ ಇರುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ವಿಡಿಯೋ ನಾಳೆ ಬರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಶೇರ್ ಮಾಡಿ, ಯಾರೆಲ್ಲ ಡಿಗ್ರಿ ಮುಗಿಸಿದಾರೋ ಅವರೆಲ್ಲರೂ ಸಹ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಆಗಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.